ಬರ್ನಾರ್ಡ್ ಕೃತಕ ಹೃದಯ, ಇದು ಧೃತಕ ಅಲ್ಲ, ಕೃತಕ ಹೃದಯ. ಸೆಪ್ಟೋ ಮತ್ತು ಎಡ್ವರ್ಡ್ಸ್ ಮೊದಲ ಪ್ರನಾಳ ಶಿಶು. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ 55% ಅಟ್ಟೆ ಹಾಕಿರೋ ನೋಡಿ. ಯಾಕೆ ಇನ್ನೂ ಬರಬೇಕು, ಜನರಲ್ ಆಗಿರುವಂತ ಕ್ವಶನ್ ಇದು. ಯಾವ್ದಂತಂದ್ರೆ ಲಾಸ್ಟ್ ಒನ್ ತಪ್ಪಾಗಿದೆ. ಮೊದಲ ಪ್ರನಾಳ ಶಿಶುವನ್ನು ಕಂಡು ಹಿಡಿದವರು ಯಾರಂತಂದ್ರೆ ಲೂಯಿಸ್ ಜಾನ್ ಬ್ರೌನ್ ಅವರು. ಲೂಯಿಸ್ ಜಾನ್ ಬ್ರೌನ್ ಮೊದಲ ಪ್ರನಾಳ ಶಿಶು ಲೂಯಿಸ್ ಜಾನ್ ಬ್ರೌನ್ ಅವರು. ಯಾವಾಗ ಅಂತಂದ್ರೆ 1978ರಲ್ಲಿ 1978 1978ರಲ್ಲಿ ಮೊದಲು ಭ್ರೂಣ ಶಿಶುವನ್ನ ಪತ್ತೆ ಹಚ್ಚಿದವರು ಯಾರಂತಂದ್ರೆ ಅದು ಲೂಯಿಸ್ ಜಾನ್ ಬ್ರೌನ್ ರವರು. ಓಕೆ, ನೆಕ್ಸ್ಟ್ ನೋಡಿ. ಕೆಳಗಿನವುಗಳಲ್ಲಿ ಯಾವುದನ್ನು ರಕ್ತದ ಒತ್ತಡ ಅಳೆಯಲು ಬಳಸಲಾಗುವುದು? ಈ ಕೆಳಗಿನವುಗಳಲ್ಲಿ ಯಾವುದು ರಕ್ತದ ಒತ್ತಡವನ್ನು ಅಳೆಯಲು ಮಾಪನ ಮಾಡಲು ಬಳಸಲಾಗುವುದು? ಸಿಗ್ಮೋನೋಮೀಟರ್, ನೋಡಿ ಸಿಗ್ಮಾನೋಮೀಟರ್, ಸಿಗ್ಮೋಮೀಟರ್, ಸ್ಟೆಥೆಸ್ಕೋಪ್, ಎಂಡೋಸ್ಕೋಪ್. ಯಾವುದನ್ನ ರಕ್ತದ ಒತ್ತಡ ಬಿಪಿ ಮಾಪನ ಮಾಡುವಂತ ಮಷೀನಿಗೆ ಏನಂತ ಕರೀತಾರೆ? ಬಿಪಿ ಅಳಿತಾರಲ್ಲ, ಬಿಪಿ ಮಾಪನ ಮಾಡುವಂತ ಮಷೀನಿಗೆ ಏನಂತ ಕರೀತಾರೆ ಅಂದ್ರೆ ಸಿಗ್ಮೋನೋಮೀಟರ್ ಅಂತ ಹೇಳಿ ಕರೀತಾರೆ. ಸಿಗ್ಮೋನೋಮೀಟರ್ ಹೋದ ತಕ್ಷಣ ಸುತ್ತಿ ಇಲ್ಲಿ ಸುತ್ತಿ ಟೂಸ್ ಹವಾ ಹೊಡಿತಾರ ನೋಡು, ಬಿಪಿ ಮಷೀನ್ ಅಂತ ಹೇಳಿ ಕರಿತೀವಿ. ಸಿಗ್ಮೋನೋಮೀಟರ್ ಒಬ್ಬ ಸಾಮಾನ್ಯ ಮನುಷ್ಯನ ರಕ್ತದ ಒತ್ತಡ ಎಷ್ಟಿರ್ಬೇಕು ಅಂದ್ರೆ 120/9 ಇರ್ಬೇಕು. 120/80 ಹೇಳ್ತೀನಿ ನಿಮ್ಗೆ ರಕ್ತದ ಪರಿಚಲನೆ ಹೇಳ್ಬೇಕಂದ್ರೆ. ನೆಕ್ಸ್ಟ್ ನಿಮ್ಗೆ ರಕ್ತದ ಪರಿಚಲನೆ, ಉಸಿರಾಟ ವಿವ ಇದೆಯಲ್ಲ, ಅಲ್ಲಿ ಮಾತಾಡ್ತೀನಿ ಇದ್ರ ಬಗ್ಗೆ. ನೆಕ್ಸ್ಟ್ ನೋಡಿ, ಹತ್ತಿಯ ಮುಖ್ಯ ಘಟಕಾಂಶ ಪಿಷ್ಟ, ಸೆಲ್ಯುಲೋಸಾ, ಪಾಲಿಸ್ಟಾರ, ಅಮಿನೋ ಆಮ್ಲಗಳು. ಹತ್ತಿ ಯಾವ ಒಂದು ಘಟಕಾಂಶಕ್ಕೆ ಸೇರಿದಂತ ಬೆಳೆ? ಹತ್ತಿ ಯಾವುದಕ್ಕೆ ಅಥವಾ ಯಾವ ಘಟಕಾಂಶಕ್ಕೆ ಸೇರಿರುವಂತ ಬೆಳೆ ಅಂತಂದ್ರೆ ಹತ್ತಿ ಅಥವಾ ಯಾವುದೇ ಒಂದು ಹಸಿರುವಾಗಿರುವಂತ ಸಸ್ಯವನ್ನ ನಾವೇನಂತ ಕರಿತೀವಿ? ಸೆಲ್ಯುಲೋಸ್ ಅಂತ ಹೇಳಿ ಕರಿತೀವಿ. ಸೆಲ್ಯುಲೋಸ್ ಜಾತಿಗೆ ಸೇರಿರುವಂತ ಸೆಲ್ಯುಲೋಸ್ ಅಂತ ಕರಿತೀವಿ. ಹತ್ತಿಯ ಮುಖ್ಯ ಘಟಕಾಂಶ ಸೆಲ್ಯುಲೋಸ್. ನಿಮಗ್ ಬಿಪಿ ಇರ್ಬೇಕು. ಯಾಕಪ್ಪ? ಇಂದು ರಾಯಚೂರ ಯಾಕವ ನಮಗ್ ಬಿಪಿ ಬರ್ಬೇಕಂತ ಅನ್ಕೊಂಡೇನ್? ನಿಮಗ್ ಬಿಪಿ ಇರ್ಬೇಕಲ್ಲ ಸರ್ ಅಂತ. KS 2006ರಲ್ಲಿ ಕೇಳಿರುವಂತ ಪ್ರಶ್ನೆ. KS 2006ರಲ್ಲಿ ಕೇಳಿರುವಂತ ಪ್ರಶ್ನೆ. ಓಕೆ, ಕೆಳಗಿನ ಯಾವ ವಿವರಣೆಯೂ ಸರಿ ಇಲ್ಲ? ಸಸ್ಯಗಳು ಸದಾಕಾಲವು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸುತ್ತಿರುತ್ತವೆ. ಸಸ್ಯಗಳು ರಾತ್ರಿಯ ಹೊತ್ತು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸುತ್ತವೆ. ಸಸ್ಯಗಳು ಹಗಲಿನಲ್ಲಿ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಯನ್ನು ನಡೆಸುತ್ತವೆ ಮತ್ತು ಎಲ್ಲಾ ಸಮಯದಲ್ಲಿ ಉಸಿರಾಡುತ್ತವೆ. ಸಸ್ಯಗಳು ಹಗಲಿನಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸುತ್ತವೆ ಮತ್ತು ಎಲ್ಲಾ ಸಮಯದಲ್ಲಿ ಉಸಿರಾಡುತ್ತವೆ. ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮತ್ತು ಉಸಿರಾಟ ಕ್ರಿಯೆಯನ್ನು ಎಲ್ಲಾ ಸಮಯದಲ್ಲಿ ನಡೆಸುತ್ತವೆ. ಇದು ಸರಿಯಲ್ಲ ಅಂತಲ್ಲ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಆಗ್ಬೇಕು. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ವೆರಿ ಗುಡ್, ಸಿ ಸರಿಯಾಗಿದೆ ನೋಡಿ. ಮುಳಿದಿಗೆಲ್ಲ ತಪ್ಪಾಗಿವೆ, ಸಿ ಸರಿಯಾಗಿದೆ. ಸಸ್ಯಗಳು ಹಗಲಿನಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸ್ತವೆ, ಆದ್ರೆ ಉಸಿರಾಟ ಮಾತ್ರ ಹಗಲು ರಾತ್ರಿ ನಡೆಸ್ತವೆ. ಉಸಿರಾಟ ಮಾತ್ರ ಹಗಲು ರಾತ್ರಿ ನಡೆಸ್ತವೆ. ಸಸ್ಯಗಳು ಕೇವಲ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನ ಹಗಲಿನಲ್ಲಿ ಮಾತ್ರ ನಡೆಸ್ತವೆ. ನೆಕ್ಸ್ಟ್, KS 2017ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಅಂಜಿಯೋಪ್ಲಾಸ್ಟಿ ಒಂದು ಚಿಕಿತ್ಸಾ ವಿಧಾನವಾಗಿದ್ದು ಇದು ಕರೋನರಿ ಅಪಧಮನಿಯ ಒಳಭಾಗಕ್ಕೆ ಒತ್ತಾಸೆ ನೀಡುವ, ಸಾರುವ, ಕಟ್ಟಾಗಿ ವರ್ತಿಸುವ ಸಣ್ಣ ನಳಿಕೆಯನ್ನು ಒಳಸೇರಿಸುವುದನ್ನು ಒಳಗೊಳ್ಳುತ್ತದೆ. ಈ ನಳಿಕೆಯನ್ನು ಹೀಗೆಂದು ಕರೆಯುತ್ತಾರೆ. KS 2017ರಲ್ಲಿ ಪ್ರಶ್ನೆಯಾಗಿದೆ. ಪೋಲ್ ರಾಂಗ್ ಕೊಟ್ಟೆಪ್ಪ.
ಇಲ್ಲ, ಸಿ ಕೊಟ್ಟಿಲ್ಲ. ಪೋಲ್ ಯಾವ ಕೊಟ್ಟೆ? ಬಲೂನ ಅಥೆರೆಕ್ಟೆಮಿಕ್ ತಂತ್ರ. ಓಕೆ, KS 2017ರಲ್ಲಿ ಕೇಳಿರುವಂತ ಪ್ರಶ್ನೆ ಇದು. ಅಂಜಿಯೋಪ್ಲಾಸ್ಟಿ. ಅಂಜಿಯೋಪ್ಲಾಸ್ಟಿ ಅಂತಂದ್ರೆ ಸಂಕುಚನಗೊಂಡಿರುವಂತ ನಳಿಗಳನ್ನ ಮತ್ತು ಅಪಧಮನಿಗಳನ್ನ ಅವುಗಳನ್ನ ಯಾಂತ್ರಿಕವಾಗಿ ದೊಡ್ಡದಾಗಿಸುವ ಒಂದು ಕ್ರಿಯೆಗೆ ನಾವೇನಂತ ಕರಿತೀವಿ? ಅಂಜಿಯೋಪ್ಲಾಸ್ಟಿ ಅಂತ ಕರಿತೀವಿ. ಹೃದಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿವು. ಹೃದಯಕ್ಕೆ ಸಂಬಂಧಪಟ್ಟಿರುವಂತ ಅಪಧಮನಿಗಳಿರ್ತಾವಲ್ಲ, ಈ ಅಪಧಮನಿಗಳು ಕೆಲವೊಂದು ಬಾರಿ ಏನಾಗ್ತಾವ ಅಂದ್ರೆ ಸಂಕುಚನಗೊಳ್ತವೆ. ಸಂಕುಚನ ಅಂದ್ರೆ ಕೆಲಸ ಮಾಡಿ ಮಾಡಿ ಮಾಡಿ, ಫಾರ್ ಎಕ್ಸಾಂಪಲ್ ಈಗ ಒಂದು ಪೈಪ್ ಇರ್ತದಪ್ಪ, ಒಂದು ಪೈಪ್ನ ಕಂಟಿನ್ಯೂ ನೀರು ಹೋಗಿ 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 ಏನಾಗ್ತದ, ಅಲ್ಲಿ ಸ್ವಲ್ಪ ಜಂಗ್ ಬರೋದಾಗ್ತದ, ಇಲ್ಲ ಸ್ವಲ್ಪ ಉಪ್ಪಿನ ಅಂಶ ಜಮಾ ಆಗ್ತದ. ಈ ತರ ಜಮಾ ಆಗೋದ್ರಿಂದ ನಮ್ಮ ನಳಿಗಳೇನಾಗ್ತಾವ ಅಂತಂದ್ರೆ ಸಂಕುಚನಗೊಳ್ತಾವ. ಈ ತರ ಸಂಕುಚನಗೊಂಡಂತ ನಳಿಯನ್ನ ಮಧ್ಯದಲ್ಲಿ ಪೈಪ್ ಹಾಕುವುದರ ಮೂಲಕ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಕೃತಕವಾಗಿ ಅಗಲಗೊಳಿಸ್ತೇವೆ. ಅದಕ್ಕೆ ನಾವೇನ್ ಕರಿತೀವಿ? ಅಂಜಿಯೋಪ್ಲಾಸ್ಟಿ ಅಂತ ಕರಿತೀವಿ. ಹೃದಯದಲ್ಲಿ ನಡೆಯುವಂತ, ಹೃದಯಕ್ಕೆ ಸಂಬಂಧಪಟ್ಟಂತ ಒಂದು ಕಾಯಿಲೆ ಇದು. ಯಾವುದನ್ನ ಅಳವಡಿಸ್ತೀವಿ ಅಂತಂದ್ರೆ ಸ್ಟಂಟ್ ಅನ್ನ ಅಳವಡಿಸ್ತೇವೆ. ಸ್ಟಂಟ್ ಅನ್ನ ಅಳವಡಿಸುವುದರ ಮೂಲಕ ಏನಾಗ್ತದೆ, ನಾವು ಅವುಗಳನ್ನ ಅಗಲ ಮಾಡ್ತೇವೆ. ಓಕೆ, ಒಂದು ಕಾಯದ ತಾಪ 98 ಡಿಗ್ರಿ ಇದ್ದು ಅದು ಸೆಲ್ಸಿಯಸ್ ನಲ್ಲಿ ಎಷ್ಟಾಗುತ್ತದೆ? ಒಂದು ಕಾಯದ ತಾಪ 98 ಡಿಗ್ರಿ ಎದ್ದು ಅದು ಸೆಲ್ಸಿಯಸ್ ನಲ್ಲಿ ಎಷ್ಟಾಗುತ್ತದೆ? ವೆರಿ ಗುಡ್, 36.6 ಡಿಗ್ರಿ ಆಗ್ತದೆ ಸೆಲ್ಸಿಯಸ್ ನಲ್ಲಿ. ಉಸಿರಾಟ ಸಮಯದಲ್ಲಿ ಗಾಳಿಯ ಗಾತ್ರವನ್ನು ಹೀಗೆಂದು ಕರೆಯುತ್ತೇವೆ. ನಾನು ಅಪ್ಲೈಡ್ ಸೈನ್ಸ್ ಮಾತಾಡಬೇಕಾದ್ರೆ ಇದ್ರ ಬಗ್ಗೆ ಮಾತಾಡಿದ್ದೆ. ಉಸಿರಾಟದ ಸಮಯದಲ್ಲಿ ಗಾಳಿಯ ಗಾತ್ರವನ್ನು ಹೀಗೆಂದು ಕರೆಯುತ್ತೇವೆ. ವೈಟಲ್ ಗಾತ್ರ, ಟೈಡಲ್ ಗಾತ್ರ, ವೈಟಲ್ ಕ್ಷಮತೆ, ಐಡಿಯಲ್ ಕ್ಷಮತೆ. ಗಾಳಿಯ ಗಾತ್ರವನ್ನ ಏನೆಂದು ಕರೆಯುತ್ತೇವೆ? ಗಾತ್ರ ಅಂತ ಕರಿತೀವಿ. ನಾವು ಉಸಿರಾಡಬೇಕಾದ್ರೆ ಗಾಳಿಯನ್ನು ಒಳಗಡೆಗೆ ತೆಗೆದುಕೊಳ್ತೇವೆ ಮತ್ತು ಹೊರಗಡೆಗೆ ಬಿಡ್ತೇವೆ. ಗಾಳಿಯನ್ನ ಒಳಗೆ ತೆಗೆದುಕೊಳ್ಳುವುದನ್ನ ಏನಂತ ಕರಿತೀವಿ? ಗಾಳಿಯನ್ನ ಒಳಗೆ ತೆಗೆದುಕೊಳ್ಳುವುದನ್ನ ಏನಂತ ಕರಿತೀವಿ ಅಂತಂದ್ರೆ ಉಚ್ಚ ಶ್ವಾಸ ಅಂತ ಕರಿತೀವಿ. ಉಚ್ಛ್ವಾಸ ಅಂತ ಕರಿತೀವಿ. ಗಾಳಿಯನ್ನ ಒಳಗೆ ಬರಂಗಿಲ್ಲ, ಡೋಂಟ್ ವರಿ. ನಿಮಗೆ ಲ್ಯಾಪ್ಟಾಪ್ ನಂದ ಆಯುಷ ಬರಂಗಿಲ್ಲ, ಅದು ನನಗಿದ್ರು ನಿಮಗ್ ಸಹ. ಒಳಗೆ ತೆಗೆದುಕೊಳ್ಳುವ, ಹೊರಗೆ ಹಾಕುವುದನ್ನ ನಿಶ್ವಾಸ ಅಂತ ಕರಿತೀವಿ. ಒಳಗಡೆ ತೆಗೆದುಕೊಳ್ಳುವುದನ್ನ ಉಚ್ಛ್ವಾಸ ಅಂತ ಕರಿತೀವಿ. ಓಕೆ, ಉಚ್ಛ್ವಾಸ, ನಿಶ್ವಾಸ. ಗಾಳಿಯನ್ನ ಒಳಗಡೆಗೆ ತೆಗೆದುಕೊಳ್ಳಬೇಕು ಅಂದಾಗ, 21% ಆಮ್ಲಜನಕವನ್ನ ಒಳಗಡೆ ತೆಗೆದುಕೊಳ್ತೀವಿ. 21% ಆಮ್ಲಜನಕವನ್ನ, 0.4% ಇಂಗಾಲ್ ಡೈಆಕ್ಸೈಡ್ ಅನ್ನ, ಇಂಗಾಲ್ ಡೈಆಕ್ಸೈಡ್ ಅನ್ನ 0.4% ಇಂಗಾಲ್ ಡೈಆಕ್ಸೈಡ್, ಆಮೇಲೆ 21% ಏನ್ ತೆಗೆದುಕೊಳ್ತೇವೆ? ಆಮ್ಲಜನಕವನ್ನು ಒಳಗಡೆ ತೆಗೆದುಕೊಳ್ತೇವೆ. ಹೊರಗಡೆ ಹಾಕ್ಬೇಕು ಅಂದಾಗ 16% ಆಮ್ಲಜನಕ, 16% ಆಮ್ಲಜನಕ, ಹಾಗೆ ಎಷ್ಟು ಪ್ರತಿಶತ ಅಂದ್ರೆ 4.4% ಇಂಗಾಲ್ ಡೈಆಕ್ಸೈಡ್ ಅನ್ನ ಹೊರಗಡೆ ಹಾಕ್ತೇವೆ. ಇಂಗಾಲ್ ಡೈಆಕ್ಸೈಡ್. ಓಕೆ, ಈ ತರ ಗಾಳಿಯನ್ನ ಒಳಗೆ ತೆಗೆದುಕೊಳ್ಳುವುದು ಮತ್ತು ಹೊರಗೆ ಬಿಡುವುದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಟೈಡಲ್ ಗಾತ್ರ ಅಂತ ಕರಿತೀವಿ. ಟೈಡಲ್ ಗಾತ್ರ. ನೆಕ್ಸ್ಟ್ ಕ್ವಶನ್ ನೋಡಿ. ಕ್ಲೋರೋಫಿಲ್ ನಲ್ಲಿರುವಂತ ಲೋಹವನ್ನ, ಯಾವ ಲೋಹ ಇರ್ತದೆ ಕ್ಲೋರೋಫಿಲ್ ನಲ್ಲಿ ಅಂತಂದ್ರೆ, ಇದು FDA 2011ರಲ್ಲಿ ಆಗಿರುವಂತ ಪ್ರಶ್ನೆ. ಕ್ಲೋರೋಫಿಲ್ ನಲ್ಲಿ ಇರುವಂತ ಯಾವ್ದಂತಂದ್ರೆ ಮ್ಯಾಗ್ನೀಸಿಯಂ ಇರ್ತದೆ. ಮ್ಯಾಗ್ನೀಸಿಯಂ. ಫಾಸ್ಟ್ ನೋಡಿ. ಪಟ್ಟಿ ಎ ಮತ್ತು ಬಿ ಗೆ ಹೋಲಿಕೆ ಮಾಡಿ ಬರೆಯಿರಿ. ರಕ್ತ ಪರಿಚಲನೆ, ದೇವಿ ಹಾಕಿಸುವುದು, ಅಗಾಳ ಏನ್ ಪ್ರಶ್ನೆ ಆಗಿತ್ತು ನೋಡು, ಫಸ್ಟ್ ಪ್ರಶ್ನೆ ಆಗಿತ್ತು ನೋಡು, ಅದೇ ಪ್ರಶ್ನೆ ಒಳ್ಳೇದಿದೆ. ಆದ್ರೆ ಇಲ್ಲಿ ಹೊಂದಿಸಿ ಬರೆಯರಿದೆ, ಅಲ್ಲಿ ಏನದ ನಿಮಗೆ ಕ್ವಶನ್ ಇತ್ತು ಡೈರೆಕ್ಟ್ ಆಗಿ. ಓಕೆ, ರಕ್ತ ಪರಿಚಲನೆ ಎಡ್ವರ್ಡ್ ಜನ್ನರ್, ದೇವಿ ಹಾಕಿಸುವುದು ಅಲೆಕ್ಸಾಂಡರ್ ಫ್ಲೆಮಿಂಗ್, ಪೆನ್ಸಿಲಿನ್ ವಿಲಿಯಂ ಹಾರ್ವೆ, ಬದಲಿ ಹೃದಯ ವಾಟರ್
ಲೆಲ್ಲಿಹರ್. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ನೋಡ್ಕೊಳ್ಳಿ, ಒಂದ್ಸಾರಿ ಓದ್ಕೋರಿ. ಪೋಲ್ ಕೊಡ್ಲಿ ವೆರಿ ಗುಡ್. 49% ರೈಟ್ ಆನ್ಸರ್ ಮಾಡಿದಿರಿ. ಯಾವ್ದಂತಂದ್ರೆ 4 ಆನ್ಸರ್ 4. ಸಸ್ಯಕ್ಕೆ ಉದಾಹರಣೆ ಪಿಕ್ಚರ್ ಪ್ಲಾಂಟ್, ಕುಸ್ಕುಟ, ಅಗರಿಕಸ, ಲಿಚೆನ್. ಇವುಗಳಲ್ಲಿ ಯಾವುದು ಕೀಟಹಾರಿ ಸಸ್ಯವಾಗಿದೆ? ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಅಂತಂದ್ರೆ ಪಿಕ್ಚರ್ ಪ್ಲಾಂಟ್ ಅನ್ನ ಕೀಟಹಾರಿ ಸಸ್ಯ ಅಂತ ಕರಿತೀವಿ. ಕೀಟಹಾರಿ ಸಸ್ಯಗಳು ಬಹಳಷ್ಟು ಇದಾವೆ. ನೊಣದ ಬೋನು, ಇಬ್ಬನಿ ಗಿಡ, ಡ್ರಾಸೆರಾ, ನೆಫೆಂಥಿಸ್, ಯುಕ್ರೇಟಿಲೇರಿಯಾ ಅಂತೇಳಿ ಇವೆಲ್ಲ ಅನೇಕ ರೀತಿಯ ಕೀಟಹಾರಿ ಸಸ್ಯಗಳಿದಾವೆ. ಅದರಲ್ಲಿ ಒಂದು ಕೀಟಹಾರಿ ಸಸ್ಯ ಅಂತಂದ್ರೆ ಪಿಕ್ಚರ್ ಪ್ಲಾಂಟ್ ಕೂಡ ಒಂದು. ಹೂಜಿ ಗಿಡ ಅವೆಲ್ಲ. ನೆಕ್ಸ್ಟ್ ನೋಡಿ ಸಸ್ಯದ. ಹಾಗಾದ್ರೆ ಇಲ್ಲೊಂದು ಪ್ರಶ್ನೆ ಇನ್ನೊಂದು ಏನಾಗಿದೆ ಗೊತ್ತಾ? ಆಹಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಆಗಿದೆ. ಆಹಾರಕ್ಕೆ ಸಂಬಂಧಪಟ್ಟಂತೆ ಏನ್ ಪ್ರಶ್ನೆ ಆಗಿದೆ ಅಂತಂದ್ರ ಸಸ್ಯಗಳು ಯಾಕೆ ಕೀಟಗಳನ್ನ ಆಹಾರವಾಗಿ ಪಡ್ಕೊಳ್ತಾವೆ ಅಂತೇಳಿ. ಸಸ್ಯಗಳಿಗೆ ಲವಣಾಂಶ ಕಡಿಮೆ ಇರುವಂತ ಸಸ್ಯಗಳಿಗೆ ಮತ್ತು ಪ್ರೋಟೀನ್ಗಳ ಕೊರತೆ ಇರುವಂತ ಸಸ್ಯಗಳಿಗೆ ಅವುಗಳು ಪ್ರೋಟೀನ್ ಅನ್ನ ಮತ್ತು ಅವುಗಳಿಗೆ ಬೇಕಾಗಿರುವಂತ ಲವಣಾಂಶಗಳನ್ನ ಎದರಿಂದ ಪಡ್ಕೊಳ್ತಾವ ಅಂದ್ರೆ ಕೀಟಗಳಿಂದ ಪಡ್ಕೊಳ್ತಾವೆ. ಆ ಒಂದು ಕಾರಣದಿಂದಾಗಿ ನೈಟ್ರೋಜನ್ ವೆರಿ ಗುಡ್, ಹೆಚ್ಚು ಮಳೆ ಬೀಳುವಂತ ಪ್ರದೇಶದಲ್ಲಿ ಮತ್ತು ಕೆಲವೊಂದು ಕಡೆ ಮರಳುಗಾಡಿನ ಪ್ರದೇಶದಲ್ಲಿ ಏನ್ ಮಾಡ್ತದೆ ಅಂತಂದ್ರೆ ಕೀಟಹಾರಿ ಸಸ್ಯಗಳಿಗೆ ಬೇಕಾಗಿರುವಂತ ನೈಟ್ರೋಜನ್ ಅನ್ನ ಇವುಗಳ ಮೂಲಕ ಹೀರಿಕೊಡ್ತದೆ. ನೆಕ್ಸ್ಟ್ ನೋಡಿ ಸಸ್ಯಕಾಯದ ವಾಯುವಿಕ ಭಾಗಗಳಿಂದ ನೀರು ಹೆಚ್ಚಿಗೆ ಆವಿಯಾಗುವ ಕ್ರಿಯೆ. ಸಸ್ಯಕಾಯದ ವಾಯುವಿಕ ಭಾಗ ಗಾಳಿಯ ಮೂಲಕ ಸಸ್ಯಕ್ರಿಯೆಯ ವಾಯುವಿಕ ಭಾಗಗಳಿಂದ ನೀರು ಹೆಚ್ಚಿಗೆ ಆವಿಯಾಗುವಿಕೆ ಕ್ರಿಯೆಯನ್ನ ದ್ವಿತೀಯ ಸಂಶ್ಲೇಷಣೆ ಅಂತೇವೆ, ಬಾಷ್ಪ ವಿಸರ್ಜನೆ ಅಂತೇವೆ, ಸ್ಪ್ಯಾನ್ ಏರಿಕೆ ಅಂತ ಕರಿತೇವೆ. ಮೇಲಿನ ಯಾವುದೂ ಅಲ್ಲ. ಏನಂತ ಕರಿತೀವಪ್ಪ? ವೆರಿ ಗುಡ್, ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಬಾಷ್ಪ ವಿಸರ್ಜನೆ. ನೆಕ್ಸ್ಟ್ ಮನುಷ್ಯನ ದೇಹದಲ್ಲಿರುವಂತ ಅತ್ಯಂತ ಗಟ್ಟಿ ವಸ್ತು. ಇದು ಮಾತ್ರ ಕ್ವಶನ್ ಬಂದ ನೋಡು. ಮನುಷ್ಯನ ದೇಹದಲ್ಲಿರುವಂತ ಅತ್ಯಂತ ಗಟ್ಟಿಯಾಗಿರುವಂತ ವಸ್ತು ಹಲ್ಲುಗಳು, ಹಲ್ಲಿನ ಮೇಲಿನ ಗಡುಸಾದ ಪದರು, ಬೆರಳು ಉಗುರು, ತಲೆಬುರುಡೆ, ಎಲುಬು. ಹಲ್ಲು, ಹಲ್ಲಿನ ಮೇಲಿರುವಂತ ಗಡುಸಾದ ಪದರು, ಬೆರಳು, ಉಗುರು, ತಲೆಬುರುಡೆ. ವೆರಿ ಗುಡ್. ಹಲ್ಲಿನ ಮೇಲಿರುವಂತ ಗಡಸಾಗಿರುವಂತ ಪದರು ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಎನಾಮೆಲ್ ಅಂತ ಕರಿತೀವಿ. ಎನಾಮೆಲ್. ನೆಕ್ಸ್ಟ್ ನೋಡಿ ಮನುಷ್ಯನ ದೇಹದಲ್ಲಿ ಅತಿ ಗಟ್ಟಿಯಾಗಿರುವಂತ ವಸ್ತು ಎಂದರೆ ತೊಡೆಯ ಎಲುಬು, ಹಲ್ಲಿನ ಎನಾಮೆಲ್, ಕಾಲ್ಬೆರಳಿನ ಉಗುರು, ದವಡೆ ಎಲುಬು. ಮತ್ತೆ ಕೇಳಾರ ಪ್ರಶ್ನೆ 1998 FDA ನಲ್ಲಿ. 1998 FDA ನಲ್ಲಿ ಮತ್ತೆ ರಿಪೀಟ್ ಆಗಿರುವಂತ ಪ್ರಶ್ನೆ. ವೆರಿ ಗುಡ್. ಹಲ್ಲಿನ ಮೇಲಿರುವಂತ ಎನಾಮೆಲ್ ಗಟ್ಟಿಯಾಗಿರುವಂತ ಭಾಗ. ಹೃದಯಕ್ಕೆ ರಕ್ತವನ್ನು ಸಾಗಿಸುವುದು ಯಾವುದು? ಅಪಧಮನಿಗಳು, ನರಗಳು, ಅಪಧಮನಿಗಳು, ಸಣ್ಣ ಕಾಯುಗಳು. ಹೃದಯಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ರಕ್ತವನ್ನ ಹರಿಸ್ತದೆ? ಹೃದಯಕ್ಕೆ ರಕ್ತವನ್ನ ಒಳ ಸೇರಿಸುವಂತದ್ದು ಯಾವುದು? ಹೃದಯಕ್ಕೆ ರಕ್ತವನ್ನ ಒಳ ಸೇರಿಸುವಂತದ್ದು, ಹೃದಯಕ್ಕೆ ರಕ್ತವನ್ನು ಸಾಗಿಸುವಂತದ್ದು ಅಪಧಮನಿಗಳು. ಹೃದಯದಿಂದ ರಕ್ತವನ್ನ ವಿವಿಧ ಅಂಗಗಳಿಗೆ ಸಾಗಿಸುವಂತದ್ದು ಅಪಧಮನಿಗಳು. ಹೃದಯದಿಂದ ರಕ್ತವನ್ನ ವಿವಿಧ ಅಂಗಗಳಿಗೆ ಸಾಗಿಸುವಂತದ್ದು ಅಪಧಮನಿಗಳು.
ಹೃದಯದ ಒಳಗಡೆ ರಕ್ತವನ್ನ ಸಾಗಿಸುವಂತವು ಹೌದು, ಹೃದಯದ ಒಳಗೆ ರಕ್ತವನ್ನು ಸಾಗಿಸುವಂತವು ಅಪಧಮನಿಗಳು, ಹೃದಯದಿಂದ ರಕ್ತವನ್ನ ಹೊರಗಡೆಗೆ ಸಾಗಿಸುವಂತವು ಅಪಧಮನಿಗಳು. ನಾವು ರಕ್ತವನ್ನ ನೋಡಿದರೆ, ರಕ್ತ ಪರಿಚಲನೆ ವ್ಯೂಹವನ್ನ ಗಮನಿಸಿದರೆ, ಮಾನವನ ದೇಹದಲ್ಲಿ ರಕ್ತ ಪರಿಚಲನೆ ಯಾವ ತರ ನಡೀತದಂತಂದ್ರೆ ನೋಡಿ, ಇದು ಹೃದಯ ಅಂತ ಅನ್ಕೊಳ್ಳಿ. ಇದು ಹೃದಯ. ಹೃದಯದಲ್ಲಿ 4 ಕೋಣೆಗಳಿರ್ತವೆ. ಯಾಕೆ ಅನ್ಕೊಳಂಗಿಲ್ಲ? ಹೃದಯ ಅಂತ ಅನ್ಕೊಳ್ಳಿ ಅಂದ್ರೆ ನೋ ಅಂತ. ಓಕೆ, ಹೃದಯದಲ್ಲಿ 4 ಕೋಣೆಗಳು. 4 ಕೋಣೆಗಳಂದ್ರೆ ಮೇಲಿನ ಕೋಣೆಗಳನ್ನ ಹೃತ್ಕರ್ಣ ಅಂತ ಕರೀತಾರೆ, ಹೃತ್ಕರ್ಣ. ಕೆಳಗಿನ ಕೋಣೆಗಳನ್ನ ಹೃತ್ಕರ್ಷಿ ಅಂತ ಕರೀತಾರೆ. ಕೆಳಗಿನ ಕೋಣೆಗಳನ್ನ ಹೃತ್ಕರ್ಷಿ, ಮೇಲಿನ ಕೋಣೆಗಳನ್ನ ಹೃತ್ಕರ್ಣ. ಓಕೆ, ಈ ಕಡೆ ಲೆಫ್ಟ್, ಈ ಕಡೆ ರೈಟ್, ಸಾರಿ ಉಲ್ಟಾ ಬರದೆ. ಈ ಸೈಡ್ ಲೆಫ್ಟ್, ಈ ಸೈಡ್ ರೈಟ್, ಈ ಸೈಡ್ ಲೆಫ್ಟ್, ಈ ಸೈಡ್ ರೈಟ್. ಎಡ ಹುತ್ಕರ್ಣ, ಎಡ ಹುತ್ಕರ್ಷಿ, ಬಲ ಹುತ್ಕರ್ಣ, ಬಲ ಹುತ್ಕರ್ಷಿ. ಎಡ ಹುತ್ಕರ್ಣ, ಎಡ ಹುತ್ಕರ್ಷಿ, ಬಲ ಹುತ್ಕರ್ಣ, ಬಲ ಹುತ್ಕರ್ಷಿ. ನೋಡಿ, ಈ ಮಾನವನ ದೇಹದಲ್ಲಿ ಏನಿರ್ತದೆ ಅಂದ್ರೆ ಇಲ್ಲಿ ಶ್ವಾಸಕೋಶ ಇರ್ತದೆ. ಈ ಭಾಗದಲ್ಲಿ ಏನಿರ್ತದ? ಶ್ವಾಸಕೋಶ ಇರ್ತದೆ. ಈ ತರ ಇರ್ತದೆ ಶ್ವಾಸಕೋಶ. 2 ಶ್ವಾಸಕೋಶಗಳಿರ್ತಾವ ಅಂತ ಇಟ್ಕೊಳ್ಳಿ. 2 ಶ್ವಾಸಕೋಶ. ಶ್ವಾಸಕೋಶಗಳಿಂದ ಆಮ್ಲಜನಕಯುಕ್ತ ರಕ್ತ, ನಮ್ಮ ಹೆಮೋಗ್ಲೋಬಿನ್ ಏನ್ ಮಾಡ್ತಾ ಅಂದ್ರೆ ಶ್ವಾಸಕೋಶಕ್ಕೆ ಹೋಗಿ ಆಮ್ಲಜನಕವನ್ನ ಹೀರ್ಕೊಳ್ತದೆ. ಆಮ್ಲಜನಕವನ್ನ ಹೀರ್ಕೊಂಡಂತೂ ಇಲ್ಲಿಂದ ಈ 2 ನಳಿಗಳಿದಾವಲ್ಲ, ಆ ನಳಿಗಳು ಒಳಕ್ಕೆ ರಕ್ತವನ್ನ ತಂದು ಸೇರಿಸ್ತವೆ. ಎಲ್ಲಿ? ಲೆಫ್ಟ್ ಸೈಡ್ ಹೃತ್ಕರ್ಣಕ್ಕೆ ತಂದು ಏನು ಸೇರಿಸ್ತವೆ? ರಕ್ತವನ್ನ ತಂದು ಸೇರಿಸ್ತವೆ. ಆಮ್ಲಜನಕಯುಕ್ತವಾಗಿರುವಂತ ರಕ್ತ. ಇದನ್ನ ಅಪಧಮನಿಗಳು ಅಂತ ಕರಿತೀವಿ. ಅಪಧಮನಿಗಳು ಅಂತ ಕರಿತೀವಿ ಇವುಗಳನ್ನು. ನಂತರ ಇಲ್ಲಿಂದ ರಕ್ತ ಏನಾಗ್ತದೆ? ನಮ್ಮ ವಿವಿಧ ಅಂಗಗಳಿಗೆ ರಕ್ತ ತಲುಪ್ತದೆ. ಇಲ್ಲಿಂದ ವಿವಿಧ ಅಂಗಗಳಿಗೆ ರಕ್ತ ತಲುಪ್ತದೆ. ಇವುಗಳನ್ನು ಸಹಿತ ಇವುಗಳನ್ನ ಏನಂತ ಕರಿತೀವಿ? ಅಭಿಧಮನಿಗಳು ಅಂತ ಕರಿತೀವಿ. ಸರಿ, ಇದನ್ನ ಅಭಿಧಮನಿಗಳು, ಅಪಧಮನಿ ಅಲ್ಲ, ಅಭಿಧಮನಿ. ಇದು ಅಭಿಧಮನಿ, ಇದು ಅಪಧಮನಿ. ನಂತರ ಏನಾಗ್ತದೆ? ಇಲ್ಲಿ ಬರ್ತದ ರಕ್ತ. ನಂತರ ಇದೇ ಕ್ರಿಯೆ ನಡೀತದೆ. ಇದು ರಕ್ತ ಪರಿಚಲನೆ ಹೇಳ್ಬೇಕಾದ್ರೆ ಹೇಳ್ತೀನಿ ನಿಮಗೆ. ಓಕೆ, ನಿರಂತರವಾಗಿ ನಡೆಯುವಂತದ್ದು. ಆದ್ರೆ ರಕ್ತವನ್ನ ಒಳಗಡೆ ತರುವಂತವು, ಹೃದಯಕ್ಕೆ ಸಾಗಿಸುವಂತವು ಯಾವಂತಂದ್ರೆ ಅಭಿಧಮನಿಗಳು. ಓಕೆ, ಅಭಿಧಮನಿಗಳು. ನೆಕ್ಸ್ಟ್ ನೋಡಿ, ಮನುಷ್ಯರಲ್ಲಿ ಸಾಮಾನ್ಯವಾಗಿ ನಾಡಿ ಬಡಿತವು ಎಷ್ಟಿರುತ್ತದೆ? ಮನುಷ್ಯನಲ್ಲಿ ಸಾಮಾನ್ಯವಾಗಿ ನಾಡಿ ಬಡಿತ ಎಷ್ಟಿರ್ತದೆ? ಈ 10ರ ಕ್ಲಾಸ್ ನೀವು ಕೇಳಂಗಿಲ್ಲ, ಗೊತ್ತದ ನಮಗೆ, ನಿದ್ದೆ ಬರ್ತಿರ್ತದೆ ನಿಮಗೆ. 10ರ ಕ್ಲಾಸ್ ಅಂದ್ರೆ ಸುಮ್ಮ ತೂಗ್ಯಾಡ್ಸ್ಕೋತ ನಿರ್ವಾಹ ಇಲ್ಲಾರಕ ಸರ್ ನಾವು ಕೂತೇವಿ ಇಲ್ಲಿ. ನೀವು ಸುಮ್ಮ ಮುಂಜಾನೆ ಮಧ್ಯಾಹ್ನ ತಗೋರಿ ಕ್ಲಾಸ, ನೀವು ರಾತ್ರಿ ತಗೊಂಡು ಕೂತ್ರೆ ನಾವ್ ಎಲ್ಲಿ ಕೂಡಿರ್ಬೇಕು? ಎಷ್ಟಿರ್ತಂದ್ರ 72 ಬಾರಿ ಇರ್ತದೆ. 72 ಬಾರಿ. ಅದಕ್ಕೆ ಆಬ್ಜೆಕ್ಟಿವ್ ಟೈಪ್ ಇವು. ಅದಕ್ಕೆ ಆಬ್ಜೆಕ್ಟಿವ್ ಟೈಪ್. ಹೌದಿಲ್ಲ? ನೀವು ಫುಲ್ ಆಕ್ಟಿವ್ ಇರ್ಬೇಕು. ರಾತ್ರಿ 11ಕ್ಕೆ ತಗೊಂಡ್ರು, ಮೊನ್ನೆ ನಾ ರಾತ್ರಿ 11ಕ್ಕೆ ರೆಗ್ಯುಲರ್ ರಾತ್ರಿ 11ಕ್ಕೆ 12 ಆನ್ಸರ್ ಹಾಕಿ. ಮನುಷ್ಯನು ಈ ಕೆಳಗಿನ ಯಾವ ಅಂಗಕ್ಕೆ ಡಯಾಲಿಸಿಸ್ ಚಿಕಿತ್ಸೆಯನ್ನ ಮಾಡ್ತಾನೆ? ವೆರಿ ಗುಡ್. ಮೂತ್ರಜನಕಾಂಗ, ಕಿಡ್ನಿಗೆ ಸಂಬಂಧಪಟ್ಟಂತದ್ದೇ ಡಯಾಲಿಸಿಸ್ ಚಿಕಿತ್ಸೆ. ಓಕೆ, ನೆಕ್ಸ್ಟ್ ನೋಡಿ, ಇವುಗಳಲ್ಲಿ ಯಾವುದರಲ್ಲಿ ಕಿಣ್ವಗಳು ಅಥವಾ ಎಂಜೈನ್ಗಳು ಇರುವುದಿಲ್ಲ? ಯಾವುದರಲ್ಲಿ ಕಿಣ್ವಗಳು ಮತ್ತು ಎಂಜೈನ್ಗಳು ಇರುವುದಿಲ್ಲ? ಲಾಲಾರಸ, ಜಠರರಸ, ಕೊಬ್ಬು, ಪಿಷ್ಟ. ಯಾವುದರಲ್ಲಿ ಎಂಜೈನ್ಗಳು ಇರಂಗಿಲ್ಲ? ಎಂಜೈನ್ಗಳು ಇರದೇ ಇರುವಂತದ್ದು ಯಾವುದು? ಪಿಷ್ಟ ನೋಡಿ, ಪಿಷ್ಟ ಅಂದ್ರೆ ಕಾರ್ಬೋಹೈಡ್ರೇಟ್ಸ್.
ಕಾರ್ಬೋಹೈಡ್ರೇಟ್ ಶರ್ಕರ ಅಂತ ಕರಿತೇವೆ, ಶರ್ಕರ ಕಾರ್ಬೋಹೈಡ್ರೇಟ್ಸ್ ಪಿಷ್ಟ ಅಂತ ಕರಿತೀವಿ. ಪಿಷ್ಟದಲ್ಲಿ ಇರಂಗಿಲ್ಲ. ಲಾಲಾರಸದಲ್ಲಿ ಯಾವ ಎಂಜೈನ್ ಇರ್ತದಪ್ಪ? ಲಾಲಾರಸದಲ್ಲಿ ಇರುವಂತ ಎಂಜೈನ್ ಬಗ್ಗೆ ನಾನು ಮಾತಾಡಿದ್ದೆ ಲಾಲಾರಸ ಹೇಳ್ಬೇಕಾದ್ರೆ. ಲಾಲಾರಸ, ಸುಂಬಳ ಮತ್ತು ನಮ್ಮ ಕಣ್ಣೀರು. ಲಾಲಾರಸ, ಸುಂಬಳ ಮತ್ತು ಕಣ್ಣೀರು ಯಾವ ಎಂಜೈನ್ ಇರ್ತದೆ ಅಂತಂದ್ರೆ ಲೈಸೋಜನ್ ಇರ್ತದೆ. ಲೈಸೋಜನ್ ಅನ್ನುವಂತ ಎಂಜೈನ್ ಇರ್ತದೆ. ಹಾಗೆ ಲಾಲಾರಸದಲ್ಲಿ ಟಾಲಿನ್ ಅನ್ನುವಂತ ಒಂದು ಕಿಣ್ವ ಕೂಡ ಸ್ರವಿಕೆ ಆಗ್ತದೆ. ಮ್ಯೂಸಿನ್ ಅನ್ನುವಂತ ಒಂದು ಕಿಣ್ವ ಸಹಿತ ಸ್ರವಿಕೆ ಆಗ್ತದೆ. ಟಾಲಿನ್, ಮ್ಯೂಸಿನ್, ಲೈಸೋಜನ್. ಟಾಲಿನ್, ಮ್ಯೂಸಿನ್, ಲೈಸೋಜನ್. ಕೊಬ್ಬು ಅಂತ ಕರಿತೀವಿ. ಕೊಬ್ಬಿನಲ್ಲಿ ಅನೇಕ ತರದಾಗಿರುವಂತ ಕಿಣ್ವಗಳಿರ್ತವೆ. ಕೊಬ್ಬಿನಿಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಬಹಳಷ್ಟು ಇದಾವೆ ಅದರಲ್ಲಿ. ಆಮೇಲೆ ಜಠರ್ನಲ್ಲಿ ಯಾವುದು HCl ಇಂಪಾರ್ಟೆಂಟ್ ಆಗಿರುವಂತದ್ದು. HCl ಗ್ಯಾಸ್ಟ್ರಿಕ್ ಹಾರ್ಮೋನು, ಪೆಪ್ಸಿನ್ ಈ ಎಲ್ಲಾ ಎಂಜೈನ್ಗಳು ಜಠರ್ನಿಂದ ಬರುವಂತದ್ದು. ನೆಕ್ಸ್ಟ್ ನೋಡಿ, ಅಂಗಾಂಶಗಳಿಗೆ ಆಮ್ಲಜನಕವನ್ನು ಒದಗಿಸಿದ ನಂತರ ಹೃದಯಕ್ಕೆ ಬಂದು ಸೇರುವ ರಕ್ತ. ಹೃದಯಕ್ಕೆ ಅಂಗಾಂಶಗಳಿಗೆ ಆಮ್ಲಜನಕವನ್ನು ಒದಗಿಸಿದ ನಂತರ ವಾಪಸ್ ಹೃದಯಕ್ಕೆ ಯಾವ ಭಾಗದಲ್ಲಿ ರಕ್ತ ಸೇರುತ್ತದೆ? ಎಡ ಉತ್ಕರ್ಣ, ಬಲ ಉತ್ಕರ್ಣ, ಎಡ ಉತ್ಕರ್ಷಿ, ಬಲ ಉತ್ಕರ್ಷಿ. ಎಲ್ಲಿ ಬಂದು ಸೇರ್ತದೆ? ಯಾವ ಭಾಗಕ್ಕೆ? 4 ಭಾಗಗಳಲ್ಲಿ ಯಾವ ಭಾಗಕ್ಕೆ ಬಂದು ಸೇರ್ತದೆ? %36 ತಪ್ಪಾಕಿರಿ. ಪೋಲ್ ರಾಂಗ್ ಆಗ್ಯದ. ಬಲ ಉತ್ಕರ್ಣ ಅದು. ಬಲ ಉತ್ಕರ್ಣ. ಇನ್ನೊಂದ್ಸರಿ 92% ಬಂತು. ಯಾವ್ದಪ್ಪ? ಬಲ ಉತ್ಕರ್ಣ. ಬಲ ಉತ್ಕರ್ಣ. ರೈಟ್ ಆನ್ಸರ್ ಬಲ ಉತ್ಕರ್ಣ. ನಾನು ನಿಮ್ಗೆ ಹೇಳಿದ್ದೆ ಇಲ್ಲಿ, ನಾ ಹಾರ್ಟ್ ತೆಗೆದೇ ಹೇಳಿದ್ದೆಪ್ಪ. ಓಕೆ ನೋಡಿ, ಇದು ರೈಟ್, ಇದು ರೈಟ್, ಇದು ಲೆಫ್ಟ್, ಇದು ಲೆಫ್ಟ್. ಇದು ಹೃತ್ಕರ್ಣ, ಇದು ಉತ್ಕರ್ಷಿ. ಹೃತ್ಕರ್ಣ, ಉತ್ಕರ್ಷಿ. ಓಕೆ, ಇಲ್ಲಿ ಏನಾಗ್ತದೆ? ಶುದ್ಧವಾಗಿರುವಂತ ರಕ್ತ ಏನಾಗ್ತದೆ? ಇಲ್ಲಿಂದ ಹೋಗ್ತದೆ. ಶುದ್ಧವಾಗಿರುವಂತ ರಕ್ತ ನಮ್ಮ ಕೈ, ಕಾಲು, ಕಣ್ಣು, ಕಿವಿ, ಮೂಗು ಎಲ್ಲರಿಗೆ ಹೋಗ್ತದೆ. ಎಲ್ಲ ಹೋದ ನಂತರ ಇಲ್ಲಿಂದ ಆಮ್ಲಜನಕವನ್ನ ಇಲ್ಲೆಲ್ಲ ಬಿಟ್ಟು ಇಲ್ಲಿರುವಂತ ಇಂಗಾಲ್ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ರಕ್ತ ಇಲ್ಲಿ ಬರ್ತದೆ, ಇಲ್ಲಿಗೆ ಸೇರ್ಕೊಳ್ತದೆ. ಇಲ್ಲಿಗೆ ಸೇರ್ಕೊಂಡ್ರೆ ಯಾವ ಭಾಗಕ್ಕೆ ಸೇರ್ಕೊಳ್ತು? ಬಲ ಉತ್ಕರ್ಣ. ಬಲ ಉತ್ಕರ್ಣಕ್ಕೆ ಸೇರ್ಕೊಳ್ತದೆ. ನಂತರ ಬಲ ಉತ್ಕರ್ಣದಿಂದ ಕೆಳಗಿಳಿದಿರುವಂತ ರಕ್ತ ಇಲ್ಲಿಂದ ಮತ್ತೆ ಎಲ್ಲಿ ಹೋಗ್ತಾ ಅಂತಂದ್ರೆ ನಮ್ಮ ಶ್ವಾಸಕೋಶಕ್ಕೆ ಹೋಗ್ತದೆ. ಶ್ವಾಸಕೋಶಕ್ಕೆ ಹೋಗಿ ಈ ಒಂದು ಭಾಗದಲ್ಲಿ ಆಮ್ಲಜನಕವನ್ನ ಹೀರಿಕೊಂಡು ನಂತರ ಮತ್ತೆ ಶ್ವಾಸಕೋಶದಿಂದ ಎಲ್ಲಿ ಬಂದು ತಲುಪ್ತದೆ ಅಂತಂದ್ರೆ ಅದು ನಮ್ಮ ಎಡ ಉತ್ಕರ್ಣಕ್ಕೆ ಬಂದು ತಲುಪ್ತದೆ. ಆಮ್ಲಜನಕಯುಕ್ತ ರಕ್ತ. ಇದು ಆಮ್ಲಜನಕಯುಕ್ತ, ಇದು ಇಂಗಾಲ್ ಡೈಆಕ್ಸೈಡ್ ಯುಕ್ತ. ಬ್ಲೂ ಕಲರ್ ಇದೆಯಲ್ಲ, ಅದು ಇಂಗಾಲ್ ಡೈಆಕ್ಸೈಡ್. ಈಚೆ ಕಡೆ ಏನಂತಾರೆ? ಅದು ಆಮ್ಲಜನಕ. ಓಕೆ, ಕನ್ಫ್ಯೂಸ್ ಓಕೆ, ನೋ ಕನ್ಫ್ಯೂಸ್, ಡೋಂಟ್ ವರಿ. ಇಷ್ಟು ನೆನಪಿಟ್ರೆ ಸಾಕು ನೀವು. ಬಲ ಉತ್ಕರ್ಣ ಅಂತ ನೆನಪಿಡಿ. ನೆಕ್ಸ್ಟ್ ನಾನು ರಕ್ತ ಪರಿಚಲನೆ ಹೇಳ್ಬೇಕಾದ್ರೆ ಡಿಟೇಲ್ ಆಗಿ ಹೇಳ್ತೀನಿ ನಿಮಗೆ, ಡಯಾಗ್ರಾಮ್ ತೆಗೆದದು. ಒಂದು ತಾಸಿನ ಕ್ಲಾಸೇ ಇದೆ ಅದಕ್ಕೆ. ಓಕೆ, ನೆಕ್ಸ್ಟ್, ಗಿಡಗಳು ಆಮ್ಲಜನಕವನ್ನು ವಾತಾವರಣಕ್ಕೆ ಬಿಟ್ಟು ಕೊಡುವ ಕ್ರಿಯೆ. ಗಿಡಗಳು ಆಮ್ಲಜನಕವನ್ನು ವಾತಾವರಣಕ್ಕೆ ಬಿಟ್ಟು ಕೊಡುವ ಕ್ರಿಯೆ. ಜಲ ವಿಸರ್ಜನೆ, ಉಸಿರಾಟ, ಪಿತ್ತರಸ, ದ್ವಿತೀಯ ಸಂಶ್ಲೇಷಣೆ. ಗಿಡಗಳು ಆಮ್ಲಜನಕವನ್ನ ವಾತಾವರಣಕ್ಕೆ ಬಿಟ್ಟು ಕೊಡುವಂತ ಒಂದು ಕ್ರಿಯೆಯನ್ನ ಏನೆಂದು ಕರೆಯುತ್ತೇವೆ?
ಗಿಡಗಳು ಆಮ್ಲಜನಕವನ್ನು ವಾತಾವರಣಕ್ಕೆ ಬಿಟ್ಟುಕೊಡುವಂತ ಕ್ರಿಯೆಯನ್ನು ಏನೆಂದು ಕರೆಯುತ್ತೇವೆ ಅಂತಂದ್ರೆ 78%, 2 ಸಾರಿ ಏನ್ ಹಾಕಿರ್ಲ ಅದು ಕರೆಕ್ಟ್ ಆನ್ಸರ್. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. 2012 2012 2014 ಮತ್ತಾಗ್ಯದ ನೋಡಿ ಪ್ರಶ್ನೆ. ಓಕೆ, ಕಿಡ್ನಿಗೆ ಸಂಬಂಧಪಟ್ಟಿದ್ದು ಡಯಾಲಿಸಿಸ್ ಚಿಕಿತ್ಸೆ ಕಿಡ್ನಿಗೆ ಸಂಬಂಧಪಟ್ಟಿರುವಂಥದ್ದು. ಓಕೆ, ಕೆಳಗಿನವುಗಳಲ್ಲಿ ಯಾವುದು ಮೂತ್ರಜನಕಾಂಗದಲ್ಲಿ ಕಲ್ಲುಗಳಾಗಲು ಕಾರಣ? ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಆಕ್ಸಲೈಟ್, ಮ್ಯಾಗ್ನೆಸಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಕ್ಲೋರೈಡ್. ಕೆಳಗಿನವುಗಳಲ್ಲಿ ಕಿಡ್ನಿಯಲ್ಲಿ ಹರಳಾಗುವುದಕ್ಕೆ ಏನು ಕಾರಣ? ಯಾವುದು? ಕ್ಯಾಲ್ಸಿಯಂ ಆಕ್ಸಲೈಟ್. ಕ್ಯಾಲ್ಸಿಯಂ ಆಕ್ಸಲೈಟ್. ಸ್ಲೋ ಹೇಳ್ಬೇಕ, ಇನ್ನ ಸ್ಲೋ ಹೇಳ್ಬೇಕ. PDF ಡೌನ್ಲೋಡ್ ಆಗ್ತದದು ಮಳುಗಳು. ಇದು ಕಿಡ್ನಿಗಳ ಬಗ್ಗೆ ಸಂಬಂಧಿಸಿದ ಅಧ್ಯಯನವನ್ನ ಏನೆಂದು ಕರೆಯುತ್ತೇವೆ? ನಿಯೋಂಟಾಲಜಿ, ನೆಫ್ರಾಲಜಿ, ನೈಪಾಲಜಿ, ನೇಸೋಲಜಿ ಏನಂತ ಕರಿತೀವಿ? ಕಿಡ್ನಿ ಅಧ್ಯಯನವನ್ನ ಏನೆಂದು ಕರೆಯುತ್ತೇವೆ? ಕಿಡ್ನಿ ಅಧ್ಯಯನವನ್ನ ನೆಫ್ರಾಲಜಿ ಅಂತ ಕರಿತೀವಿ. ನೆಫ್ರಾಲಜಿ. ಜೀವಕೋಶಗಳು ಹಾಗೂ ಜೀವಂತ ಅಂಗಾಂಶಗಳ ಅಕಾಲಿಕ ಸಾವಿಗೆ ಸರಿಯಾದ ಹೆಸರು? ಜೀವಕೋಶಗಳ ಹಾಗೂ ಜೀವಂತ ಅಂಗಾಂಶಗಳ ಅಕಾಲಿಕ ಸಾವಿಗೆ ಸರಿಯಾದಂತ ಹೆಸರು ನ್ಯೂಟ್ರೋಫಿಲಿಯಾ, ನ್ಯೂಕ್ರೋಸಿಸ್, ನಿಯೋಫ್ಲೀಜಿಯಾ, ನೆಫ್ರೋಸಿಸ್. PSI ಬರ್ತಾವೆಲ್ಲ ಪ್ರಶ್ನೆ. PSI 2018 ಬಂದಿರುವಂತ ಪ್ರಶ್ನೆ ಇದು. PSI 2015 ನಿಕ್ರೋಸಿಸ್ ಅಂತ ಕರಿತೀವಿ ಅದನ್ನು. ನಿಕ್ರೋಸಿಸ್. ನೆಕ್ಸ್ಟ್, ಮಾನವನ ದೇಹದ ಯಾವ ಭಾಗದಲ್ಲಿ ಫ್ಲೋರಾ ಕಂಡು ಬರುತ್ತದೆ? ಮಾನವನ ದೇಹದಲ್ಲಿ ಯಾವ ಭಾಗದಲ್ಲಿ ಫ್ಲೋರಾ ಕಂಡು ಬರುತ್ತದೆ? ಶ್ವಾಸಕೋಶ, ಮೆದುಳು, ಯಕೃತ, ಹೃದಯ. ಫ್ಲೋರಾ ಕಂಡು ಬರುವಂತದ್ದು ಎಲ್ಲಿ? ಫ್ಲೋರಾ ಎಲ್ಲಿ ಕಂಡು ಬರುತ್ತದೆ? ಫ್ಲೋರಾ ಉಸಿರಾಟ ವ್ಯೂಹದಲ್ಲಿ ಬರ್ತದೆ. ಫ್ಲೋರಾ ಮಾನವನ ದೇಹದ ಉಸಿರಾಟ ವ್ಯೂಹ ಹೇಳ್ತಿರ್ಬೇಕಲ್ಲ, ಅಲ್ಲಿ ಬರುವಂತದ್ದು. ಫ್ಲೋರಾ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಶ್ವಾಸಕೋಶದಲ್ಲಿ ಕಂಡು ಬರ್ತದೆ. ಫ್ಲೋರಾ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಶ್ವಾಸಕೋಶದಲ್ಲಿ. ಓಕೆ, ನಮ್ಮ ಶ್ವಾಸಕೋಶ ಇದಾವಲ್ಲ, ಇಲ್ಲಿ ಶ್ವಾಸಕೋಶ ಬರ್ತದೆ. ಎಲ್ಲಿ? ಈ ಒಂದು ಭಾಗದಲ್ಲಿ ಶ್ವಾಸಕೋಶಗಳು ಬರ್ತವೆ. ಇಲ್ಲಿ ಆಮೇಲೆ ಇಲ್ಲಿ. ಈ ಶ್ವಾಸಕೋಶದ ಮೇಲ್ಭಾಗದಲ್ಲಿ ಸುತ್ತುವರೆದಿರಲ್ಪಟ್ಟಿರುವಂತ ತೆಳುವಾದ ಭಾಗವನ್ನ, ಶ್ವಾಸಕೋಶವನ್ನ ಸುತ್ತುವರೆದಿರುವಂತ ತೆಳುವಾದ ಭಾಗವನ್ನ ಅಥವಾ ತೆಳುವಾದ ಪದರನ್ನ ನಾವೇನಂತ ಕರಿತೀವಿ? ಫ್ಲೋರಾ ಅಂತ ಕರಿತೀವಿ. ಶ್ವಾಸಕೋಶವನ್ನ ಸುತ್ತುವರೆದಿರುವಂತ ತೆಳುವಾದ ಭಾಗವನ್ನ ನಾವು ಫ್ಲೋರಾ ಅಂತ ಕರಿತೇವೆ. ಓಕೆ, ಅದು ಎಲ್ಲಿ ಕಂಡು ಬರ್ತದೆ? ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರುವಂತದ್ದು. ಶ್ವಾಸಕೋಶ. ನೆಕ್ಸ್ಟ್, ಮನುಷ್ಯನ ಮೂತ್ರಪಿಂಡದಲ್ಲಿ ಕಲ್ಲುಗಳು ರಚಿತವಾಗುವುದು ಅತ್ಯಧಿಕವಾಗಿ ಇವುಗಳನ್ನು ಹೊಂದಿರುವುದು. ಬಂದದೊಂದು ಪ್ರಶ್ನೆ ಆಗ್ಲೇ ಆಗಿರುವಂತದ್ದು. PSI 2014 ಬಂದಿದೆ. ನಂತರ ಮತ್ತಿಲ್ಲಿ ಬಂದಿದೆ. ಕ್ಯಾಲ್ಸಿಯಂ ಆಕ್ಸಲೈಡ್ಸ್, ಸೋಡಿಯಂ ಅಸೆಟೇಟ್, ಮೆಗ್ನೆಸಿಯಂ ಸಲ್ಫೇಟ್, ಕ್ಯಾಲ್ಸಿಯಂ. ಆಲ್ರೆಡಿ ಜಸ್ಟ್ ಬಂದು ಹೋಗಿರುವಂತ ಪ್ರಶ್ನೆ ಇದು. PSI 2019 ಮತ್ತೆ ರಿಪೀಟ್ ಆಗಿರುವಂತದ್ದು.
ಯಾವ್ದಂತಂದ್ರೆ ಕ್ಯಾಲ್ಸಿಯಂ ಆಕ್ಸಲೈಟ್ಗಳು ಕಾರಣ ಆಗ್ತವೆ. ಮೂತ್ರಪಿಂಡದಲ್ಲಿ ಹರಳುಗಳಾಗಬೇಕು ಅಂತಂದ್ರೆ ಕ್ಯಾಲ್ಸಿಯಂ ಆಕ್ಸಲೈಟ್ ಕಾರಣ ಆಗ್ತದೆ. ಮತ್ ನೋಡಿ, ರಾತ್ರಿ ಸಮಯದಲ್ಲಿ ಮರ ಒಂದರ ಅಡಿಯಲ್ಲಿ ಮಲಗುವುದು ಏಕೆ ಸೂಕ್ತವಲ್ಲ? ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತದೆ, ಕಾರ್ಬನ್ ಮೊನಾಕ್ಸೈಡ್ ಬಿಡುಗಡೆ ಮಾಡ್ತದೆ, ಕಡಿಮೆ ಆಮ್ಲಜನಕ ಬಿಡುಗಡೆ ಮಾಡ್ತದೆ, ಹೆಚ್ಚು ಆಮ್ಲಜನಕವನ್ನ ಬಿಡುಗಡೆ ಮಾಡ್ತದೆ. ರಾತ್ರಿ ಸಮಯದಲ್ಲಿ ಮರ ಏನ್ ಮಾಡ್ತದೆ ಅಂತಂದ್ರೆ ವೆರಿ ಗುಡ್, ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡ್ತದೆ. ರಾತ್ರಿ ಸಮಯದಲ್ಲಿ ಮರ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡ್ತದೆ. ಆ ಒಂದು ಕಾರಣದಿಂದಾಗಿ ಮರದ ಕೆಳಗಡೆ ಮಲ್ಕೋಬೇಡ್ರಪ್ಪ ಅಂತ ಹೇಳ್ತಾರೆ. ಹೌದು. ಈರುಳ್ಳಿಯು ಯಾವುದರ ಪರಿಷ್ಕೃತ ರೂಪವಾಗಿದೆ? ಎಲೆ, ಕಾಂಡ, ಬೇರು ಯಾವುದೂ ಅಲ್ಲ. ಈರುಳ್ಳಿಯು ಯಾವುದರ ಒಂದು ರೂಪಾಂತರವಾಗಿದೆ? ಈರುಳ್ಳಿ ಅನ್ನುವುದು ಯಾವುದರ ರೂಪಾಂತರವಾಗಿದೆ? ಯಾವುದಂತಂದ್ರೆ ಕಾಂಡದ ರೂಪಾಂತರವಾಗಿದೆ. ಎಲೆಯು ಕಾಂಡದ ರೂಪಾಂತರವಾಗಿದೆ. ಎಲೆಯು ಕಾಂಡದ ರೂಪಾಂತರವಾಗಿದೆ. ಓಕೆ, ಬಿ ಇಲ್ಲ, ಯಾರೋ ಬಿ ಅಂತೀರಿ ನೋಡಿ. ಎ ಕರೆಕ್ಟ್ ಇದೆ, ಕಾರ್ಬನ್ ಡೈಆಕ್ಸೈಡ್. ಓಕೆ, ಯಾರು ಎಲೆನವರು? ಈರುಳ್ಳಿ ಕೆಳಗ್ ಬೇರ್ ಇರ್ತಾವ. ಈರುಳ್ಳಿ ಇರ್ತಾವಲ್ಲ, ಇದು ಈರುಳ್ಳಿ ಅಂತ ತಿಳ್ಕೊಳ್ಳಿ. ಕೆಳಗ್ ಬೇರ್ ಇರ್ತಾವ, ಈ ತರ ಇರ್ತಾವಿಲ್ಲ, ಸಣ್ಣ ಸಣ್ಣ ಬೇರುಗಳು. ಅಂದ್ರೆ ಇದು ಕಾಂಡ. ಇದು ನೆಲದಲ್ಲಿ ಹುದುಗಿರುವಂತ ಕಾಂಡ. ಅದು ನೆಲದಲ್ಲಿ ಹುದುಗಿರುವಂತ ಕಾಂಡ. ಒಂದ್ ನಿಮಿಷ ಇರ್ರಿ, ಇಲ್ಲಿ ಅಗ್ರಿಕಲ್ಚರ್ ಅವ್ರಿಗೆ ಫೋನ್ ಮಾಡೋಣ. ಒಂದ್ ನಿಮಿಷ. ಓಕೆ, ಯಾರು ನೀವು ಅಗಾಳೆ? ಓಕೆ, ಕಾರ್ಬನ್ ಡೈಆಕ್ಸೈಡ್. ಓಕೆನಾ? ಹೌದಲ್ಲ? ಕಾಂಡವಾಗಿದೆ. ಯಾವ್ದಪ್ಪ? ಈರುಳ್ಳಿ ಒಂದು ಕಾಂಡವಾಗಿದೆ. ಇದು ಇಲ್ಲಿ ಬಂದಿದ್ರು. ಇದು ಆನ್ಸರ್ ಮಾಡಿ. MRI ಅಂತಂದ್ರೆ ಏನು? MRI ಅಂತಂದ್ರೆ ಏನು? MRI ಅಂತಂದ್ರೆ ಮ್ಯಾಗ್ನೆಟಿಕ್ ರೆಸಾನ್ಸ್ ಇಮೇಜಿಂಗ್. MRI ಅಂತ ಕರಿತೇವೆ. MRI ಸ್ಕ್ಯಾನಿಂಗ್, MRI ಸ್ಕ್ಯಾನಿಂಗ್ ಇದೆ ಅಲ್ಲ. MRI ಸ್ಕ್ಯಾನಿಂಗ್ ಅಂತಂದ್ರೆ ಮ್ಯಾಗ್ನೆಟಿಕ್ ರೆಸಾನ್ಸ್ ಇಮೇಜಿಂಗ್ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, ಉಳ್ಳಾಗಡ್ಡಿ ಇವು ಬೇರುತ್ತಾರೆ. ಇವಕ್ಕ ಇದು ಕಾಂಡಿದು. ಕಾಫಿ ಮತ್ತು ಟೀ ಪಾನೀಯದಲ್ಲಿರುವಂತ ಮುಖ್ಯ ಪ್ರಚೋದಕ. ಕಾಫಿ ಮತ್ತು ಟೀನಲ್ಲಿರುವಂತದ್ದು ಮುಖ್ಯವಾಗಿರುವಂತ ಪ್ರಚೋದಕ ಯಾವುದು? ಇದು ಸಣ್ಣವರಿದ್ದಾಗಿಂದ ನಾವು ಕೇಳ್ಕೊತ ಬಂದಿರುವಂತದ್ದು, ನೀವು ಕೇಳ್ಕೊತ ಬಂದಿರುವಂತದ್ದು. ಕಾಫಿ ಮತ್ತು ಟೀಯಲ್ಲಿರುವಂತ ಮುಖ್ಯ ಪ್ರಚೋದಕ ಯಾವುದಂತಂದ್ರೆ ಕೆಫಿನ್. ಓಕೆ, ನಿಕೋಟಿನ್ ಅಂದ್ರೆ ತಂಬಾಕ್ನಾಗಿರ್ತದ. ನಿಕೋಟಿನ್ ತಂಬಾಕ್ನಾಗಿರ್ತದೆ. ನೋಡಿ, ಕೆರೋಟಿಡ್ ಅಪಧಮನಿ ಕೆಳಗಿನ ಯಾವ ಭಾಗಕ್ಕೆ ಆಮ್ಲಜನಕಯುಕ್ತ ರಕ್ತವನ್ನು ಒದಗಿಸುತ್ತದೆ? ಕೆರೋಟಿಡ್ ಅನ್ನುವಂತ ಒಂದು ಏನಂದ್ರೆ ಇವು ನರಗಳಿವು. ಅಪಧಮನಿಗಳು, ಅಪಧಮನಿಗಳಂದ್ರೆ ನಾಳಿಗಳಿವು. ಅಪಧಮನಿಗಳಂದ್ರೆ ರಕ್ತವನ್ನ ಹೃದಯದಿಂದ ವಿವಿಧ ಅಂಗಗಳಿಗೆ ತಲುಪಿಸುವಂತ ನಳಗಳನ್ನ ನಾವೇನು ಕರಿತೀವಿ? ಅಪಧಮನಿಗಳು ಅಂತ ಕರಿತೀವಿ. ಈ ಅಪಧಮನಿಗಳಲ್ಲಿ ಅನೇಕ ಪ್ರಕಾರಗಳಿವೆ. ಕರೋಟಿಡ್ ಅಂತಿದೆ. ನಮ್ಮ ನಾಲಿಗೆಗೆ, ನಮ್ಮ ಏನು ತಲೆಬುರುಡೆಗೆ ಒಂದು ಅಪಧಮನಿ ಬೇರೆ ರಕ್ತವನ್ನ ತಲುಪಿಸ್ತದೆ. ಕಾಲಿಗೆ ಒಂದು ಬೇರೆ ರಕ್ತವನ್ನು ತಲುಪಿಸ್ತದೆ. ಶ್ವಾಸಕೋಶಕ್ಕೆ, ಹೊಟ್ಟೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ನರಗಳಿದ್ದಾವೆ. ಅವುಗಳಲ್ಲಿ ಕೆರೋಟಿಡ್ ಅನ್ನುವಂತ ಒಂದು ಅಪಧಮನಿ ಇದೆ. ಈ ಕೆರೋಟಿಡ್ ಅನ್ನುವಂತ ಅಪಧಮನಿ ಕೆಳಗಿನ ಯಾವ ಭಾಗಕ್ಕೆ ರಕ್ತವನ್ನ ತಲುಪಿಸುವಂತ ಕೆಲಸ ಮಾಡುತ್ತದೆ? ಕೆರೋಟಿಡ್ ಅನ್ನುವಂಥದ್ದು. ಕೆರೋಟಿಡ್ ಅಂತಂದ್ರೆ
ನಮ್ಮ ಕುತ್ತಿಗೆಯಿಂದ ಮೇಲ್ಭಾಗ ನೋಡಿ, ನಮ್ಮ ಕುತ್ತಿಗೆ ಇದೆಯಲ್ಲ, ಕುತ್ತಿಗೆಯಿಂದ ಮೇಲ್ಭಾಗದಲ್ಲಿ ಬರುವಂತ ಎಲ್ಲಾ ಅಂಗಾಂಗಗಳಿಗೆ ಆಮ್ಲಜನಕಯುಕ್ತ ರಕ್ತವನ್ನ ತಲುಪಿಸುವುದಕ್ಕೆ ಕಾರಣವಾಗುವಂತ ಅಪಧಮನಿಗಳಂತಂದ್ರೆ ಕೆರೋಟಿಡ್ ಅನ್ನುವಂತ ಅಪಧಮನಿಗಳು. ಕೆರೋಟಿಡ್ ತಲೆ ಮತ್ತು ಕತ್ತು ಹಿಡ್ಕೊಂಡು ಮೇಲಿನ ಭಾಗ ಇದೆಯಲ್ಲ, ಆ ಒಂದು ಭಾಗಕ್ಕೆ ಆಮ್ಲಜನಕವನ್ನ ಪೂರೈಕೆ ಮಾಡಿಕೊಳ್ಳುವಂಥವು. ಓಕೆ, ಏನಾಯ್ತಪ್ಪ? ಅಮೈಲಸ್ ಕಿಣ್ವವು ಪಿಷ್ಟವನ್ನು ಡ್ಯಾಸ್ ಆಗಿ ಪರಿವರ್ತಿಸುತ್ತದೆ. ಅಮೈಲಸ್ ಅನ್ನುವಂತ ನಿನ್ನೆ ಕಿಣ್ವಗಳ ಬರ್ಸಿ ನೋಡು, ನಿನ್ನೆ ಕಿಣ್ವಗಳು, ಕರಳಿನಲ್ಲಿ ಕಿಣ್ವಗಳು ಏನೇನು ಕೆಲಸ ಮಾಡ್ತಾವ ಅದನ್ನು ಬರ್ಸಿನ್ ನಾನು, ಅದನ್ನ ಲಿಸ್ಟ್ ನೋಡಿ, ಅದ್ರಾಗ ಐತಿದು ಪ್ರಶ್ನೆ ಬರ್ತೀವಿ. ನಾ ಹೇಳಿದ್ದು ಎಷ್ಟು ಹೇಳಿನ ಗೊತ್ತಾ? ಎರಡು ಚಾಪ್ಟರ್ ಒಂದೇ ಒಂದು ಹೇಳಿನ, ಡೈಜೆಸ್ಟಿವ್ ಸಿಸ್ಟಮ್ ಅಷ್ಟೇ ಹೇಳಿನಿ. ಈಗ ಬಯಾಲಜಿಯಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಅಷ್ಟೇ ಹೇಳಿದ್ರೆ ಅಷ್ಟರಲ್ಲೇ ಎಷ್ಟು ಪ್ರಶ್ನೆಗಳು ಬಂದಾವ ನೋಡ್ರಿ. ಜೀವನ ಕ್ರಿಯೆಯಲ್ಲಿ ಅಷ್ಟರಲ್ಲೇ 4-5 ಪ್ರಶ್ನೆಗಳಾದವು ಈಗ, ಹೌದಿಲ್ಲ? ನಾ ಸ್ಟಾರ್ಟಿಂಗ್ನಾಗ ಏನ್ ಹೇಳಾಕತ್ತಿಲ್ಲ, ಅಲ್ಲಿಂದ ಒಂದು 4-5 ಪ್ರಶ್ನೆಗಳಾದ ಓನ್ಲಿ ಡೈಜೆಸ್ಟಿವ್ ಸಿಸ್ಟಮ್. ಇನ್ನ ಉಸಿರಾಟ ಕ್ರಿಯೆ ಹೇಳ್ಬೇಕು, ಇನ್ನ ರಕ್ತ ಪರಿಚಲನೆ ಹೇಳ್ಬೇಕು, ಇನ್ನ ಮೂಳೆಗಳು ಹೇಳ್ಬೇಕು, ಆಮೇಲೆ ಮಾನವನ ಗ್ರಂಥಿಗಳು ಹೇಳ್ಬೇಕು, ಆಮೇಲೆ ಯಾವುದು ಮಾನವನ ನರವ್ಯೂಹ ಹೇಳ್ಬೇಕು, ಸ್ಕಿನ್ ಹೇಳ್ಬೇಕು, ಆಮೇಲೆ ಜ್ಞಾನೇಂದ್ರಿಯಗಳು ಹೇಳ್ಬೇಕು, ಎಲ್ಲ ಅದಾವಿನ. ಆದ್ರೆ ಹೇಳಿರುವಂತ ಒಂದೇ ಚಾಪ್ಟರ್ ಅಲ್ಲಿ 5-6 ಕ್ವಶನ್ ಆಗ್ಯಾವ ನೋಡಿ. ಅಮೈಲಸ್ ಅನ್ನುವಂತ ಕಿಣ್ವ ಪಿಷ್ಟವನ್ನು ಏನನ್ನಾಗಿ ಪರಿವರ್ತಿಸುತ್ತದೆ? ಗ್ಲಿಸರಾಲ್ ಆಗ್ತದೆ, ಗ್ಲೂಕೋಸ್ ಆಗ್ತದೆ, ಮ್ಯಾಲ್ಟೋಸ್ ಮಾಡ್ತದೆ, ಅಮೈನೋಸ್ ಆಗ್ತದೆ. ನಿನ್ನೆ ಲಿಸ್ಟ್ ಬರ್ಸಿಲ್ಲ, ಅದ್ರೊಳಗೆ ಗ್ಯಾರಂಟಿ ಇದು ಪ್ರಶ್ನೆ ಅದ, ತೆಗೆದು ನೋಡಿ. ಅಮೈಲಸ್ ಅನ್ನುವಂಥದ್ದು ಏನ್ ಮಾಡ್ತದಪ್ಪ? ನಿನ್ನೆ ನಾನು ಲಿಸ್ಟ್ ಬರ್ಸಿಲ್ಲ, ಅದ್ರಲ್ಲ ಅದ ನೋಡಿ. ಅಮೈಲಸ್ ಅನ್ನುವಂತ ಕಿಣ್ವವು ಮ್ಯಾಲ್ಟೋಸ್ ಆಗಿ ಪರಿವರ್ತನೆ ಮಾಡ್ತದೆ. ಪಿಷ್ಟವನ್ನ ಮ್ಯಾಲ್ಟೋಸ್ ಆಗಿ ಪರಿವರ್ತನೆ ಮಾಡ್ತದೆ. ಕಾರ್ಬೋಹೈಡ್ರೇಟ್ ಅನ್ನ ಮ್ಯಾಲ್ಟೋಸ್ ಆಗಿ ಪರಿವರ್ತನೆ ಮಾಡುವಂತದ್ದು. ಮ್ಯಾಲ್ಟೋಸ್, ಫ್ರುಕ್ಟೋಸ್, ಗ್ಲುಕ್ಟೋಸ್, ಗ್ಲಾಕ್ಟೋಸ್, ಗ್ಲೈಕೋಸ್, ಇವೆಲ್ಲ ಏನದಾವಲ್ಲ, ಎಲ್ಲವುಗಳು ಸಹಿತ ಏನಂತಂದ್ರೆ ಕಾರ್ಬೋಹೈಡ್ರೇಟ್ನ ವಿವಿಧ ಸಂಕೀರ್ಣ ಮತ್ತು ಅಸಂಕೀರ್ಣ ಅನ್ನುವಂತ 2 ಪ್ರಮುಖವಾಗಿರುವಂತ ಕಿಣ್ವಗಳು ಬರ್ತವೆ, ಕಾರ್ಬೋಹೈಡ್ರೇಟ್ಗೆ ಸಂಬಂಧಪಟ್ಟಿರುವಂತವು. ಅವೆಲ್ಲ ನಿಮಗೆ ಆಹಾರ ಬಂದಾಗ ಹೇಳ್ತೀನಿ. ಯಾಕ ತಪ್ಪು? ಸಿ ಕರೆಕ್ಟ್ ಆನ್ಸರ್ ಇದೆ. ಆನ್ಸರ್ ಸಿ ನೋಡಿ, ಆನ್ಸರ್ ಸಿ. ಮ್ಯಾಲ್ಟೋಸ್ ಆಗಿ ಪರಿವರ್ತನೆ ಮಾಡುವಂಥದ್ದು. ಅಮೈಲಸ್ ಏನ್ ಮಾಡ್ತದೆ? ಮ್ಯಾಲ್ಟೋಸ್ ಆಗಿ ಪರಿವರ್ತನೆ ಮಾಡುವಂಥದ್ದು. ನೋಡಿ, ನಿನ್ನೆ ಬರ್ಸಿನ ಕಾರ್ಬೋಹೈಡ್ರೇಟ್ಗಳನ್ನು ಮ್ಯಾಲ್ಟೋಸ್ ಆಗಿ ಪರಿವರ್ತನೆ ಮಾಡುತ್ತದೆ. ಗ್ಲೂಕೋಸ್ ಬರ್ಸಿಲ್ಲ, ಮ್ಯಾಲ್ಟೋಸ್ ಬರ್ಸಿನ್ ನೋಡು, ಮ್ಯಾಲ್ಟೋಸ್. ಓಕೆ, ನೆಕ್ಸ್ಟ್ ನೋಡಿ, ರಾಸಾಯನಿಕ ಗೊಬ್ಬರಗಳಲ್ಲಿ ಕೆಳಕಂಡ ವಸ್ತು ಇರುವುದಿಲ್ಲ: ಕ್ಲೋರಿನ್, ಫಾಸ್ಫರ್, ನೈಟ್ರೋಜನ್, ಹೈಡ್ರೋಜನ್. ನೈಟ್ರೋಜನ್ ನಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಇರಂಗಿಲ್ಲ. ತಪ್ಪು ಬರ್ಕೊಂಡಿ ನೋಡಿ, ತಪ್ಪು ಬರ್ಕೊಂಡ್ರೆ ನೋಡು. ನಾ ಏನ್ ಬರ್ಸಿನ ಅಂತಂದ್ರೆ, ಅಮೈಲಸ್ ಅನ್ನುವಂಥದ್ದು ಮೆದುಜೀರಕ ಗ್ರಂಥಿಯಿಂದ ಬಿಡುಗಡೆ ಆಗ್ತಾ ಇದ್ದು, ಇದು ಕಾರ್ಬೋಹೈಡ್ರೇಟ್ಗಳನ್ನ ಮ್ಯಾಲ್ಟೋಸ್ ಆಗಿ ಪರಿವರ್ತನೆ ಮಾಡ್ತಂತೇಳಿ ಬರ್ಸಿನಿ. ಕಾರ್ಬೋಹೈಡ್ರೇಟ್ಗಳನ್ನ ಮ್ಯಾಲ್ಟೋಸ್ ಆಗಿ ಪರಿವರ್ತನೆ ಮಾಡ್ತದೆ ಅಂತೇಳಿ ಬರ್ಸಿನಿ ನಿನ್ನೆ. ಇದರಲ್ಲಿ ಯಾವ್ದು ಇರಂಗಿಲ್ಲ ಅಂತಂದ್ರೆ ಕ್ಲೋರಿನ್ ಇರಂಗಿಲ್ಲ. ರಾಸಾಯನಿಕ ಗೊಬ್ಬರದಲ್ಲಿ ಕ್ಲೋರಿನ್ ಇರುವುದಿಲ್ಲ. ಬರೇ ಜಗಳಾಡೋದು ನೀವು, ಬರೇ ಜಗಳಾಡೋದು. ಒಟ್ಟು ಕರೆಕ್ಟ್ ಇದ್ದು ಸತ್ಯಕ್ಕೆ ಮತ್ತೆ ಜಗಳಾಡೋದು. ಆಯ್ತು, ಬರ್ಸಿಲ್ಲ ಅಂದ್ರೆ ಈಗ ಬರ್ಕೊಂಡ್ಬಿಡ್ರಿ, ಮುಗೋದಾಯ್ತು. ನಿನ್ನೆ ನೀವು ತಪ್ಪು ಬರ್ಕೊಟ್ಟಿಯಿಂದ ಸ್ರವಿಕೆ ಆಗ್ತದೆ. ಮೆದುಜೀರಕ ಗ್ರಂಥಿಯಿಂದ ಸ್ರವಿಕೆಯಾಗಿ ಕಾರ್ಬೋಹೈಡ್ರೇಟ್ ಅನ್ನ ಮ್ಯಾಲ್ಟೋಸ್ ಆಗಿ ಪರಿವರ್ತನೆ ಮಾಡುವಂತದ್ದು ಯಾವುದು ಅಂತಂದ್ರೆ ಅಮೈಲಸ್. ಅಮೈಲಸ್ ಅನ್ನುವಂಥದ್ದು. ನೀವೆಲ್ಲ ಹಸಿರು ಗಿಡಗಳು ಸಕ್ಕರೆಯನ್ನು ತಯಾರಿಸಲು ಡ್ಯಾಶ್ ಅನ್ನು ಬಳಸುತ್ತವೆ. ಸಕ್ಕರೆಯನ್ನು ಅಂದ್ರೆ ಕಾರ್ಬೋಹೈಡ್ರೇಟ್ ಅನ್ನು ತಯಾರಿಸಲು ಈ ಕೆಳಗಿನವುಗಳಲ್ಲಿ ಯಾವುದನ್ನ ಬಳಸ್ತವೆ? ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್, ನೀರು, ಮೇಲಿನ ಎಲ್ಲವೂ. ವೆರಿ ಗುಡ್, ಮೇಲಿನ ಎಲ್ಲಾ ಬಳಸ್ತವೆ.
ಮೇಲಿನ ಎಲ್ಲವುಗಳನ್ನು ಬಳಸ್ತಾರೆ. 50 ಪ್ರಶ್ನೆಗಳು, 50 ಪ್ರಶ್ನೆಗಳಾದ್ರೆ ಬಿಡ್ತೀನಿ, ಡೋಂಟ್ ವರಿ. ಸುಮ್ಮನೆ ಗಡಬಡ ಮಾಡಬಾರ್ದು ನೀವು. ನೋಡಿ, ಪ್ರತಿ ಮೂತ್ರಜನಕಾಂಗದ ಮೇಲೂ ತ್ರಿಕೋನಾಕಾರದ ಟೋಪಿಯಂತಿರುವಂತಹ ಗ್ರಂಥಿ, ಯಾವುದು? ಅಡ್ರಿನಲ್ ಗ್ರಂಥಿ. ಅಡ್ರಿನಲ್ ಗ್ರಂಥಿ ಸ್ರವಿಕೆ ಮಾಡುವಂತಹ ಹಾರ್ಮೋನು ಯಾವುದಂತಂದ್ರೆ ಅಡ್ರಿನಾಲಿನ್ ಅನ್ನುವಂತಹ ಹಾರ್ಮೋನ್ ಸ್ರವಿಕೆ ಮಾಡುತ್ತೆ. ಪ್ಯಾಂಕ್ರಿಯಾಸ್ ಅಂತಂದ್ರೆ ಇನ್ಸುಲಿನ್ ಮತ್ತು ಗ್ಲುಕೋಗಾನ್. ಪಿಟ್ಯುಟರಿ ಅಂತಂದ್ರೆ ಬೆಳವಣಿಗೆ ಹಾರ್ಮೋನು. ಪಿಟ್ಯುಟರಿ ಗ್ರಂಥಿಯನ್ನ ಗ್ರಂಥಿಗಳ ರಾಜ ಅಂತ ಕರೀತಾರೆ. ಪ್ಯಾರಾಥೈರಾಯ್ಡ್ ಗ್ರಂಥಿಯನ್ನ ಉಪಗ್ರಂಥಿ ಅಂತ ಕರೀತಾರೆ. ಪ್ಯಾರಾಥೈರಾಯ್ಡ್ ಗ್ರಂಥಿ ಸ್ರವಿಕೆ ಮಾಡುವಂತಹ ಹಾರ್ಮೋನ್ ಅನ್ನ ಏನಂತ ಕರೀತಾರೆ? ಪ್ಯಾರಾಥ್ ಹಾರ್ಮೋನು ಅಂತ ಕರೀತಾರೆ. ಪ್ಯಾರಾಥ್ ಹಾರ್ಮೋನ್ ಏನ್ ಮಾಡ್ತದೆ ಸರ್? ಪ್ಯಾರಾಥ್ ಹಾರ್ಮೋನ್ ನಮ್ಮ ದೇಹದಲ್ಲಿ ಅಧಿಕ ಸ್ರವಿಕೆಯಾಗೋದ್ರಿಂದ ಮೂಳೆಗಳಲ್ಲಿರುವಂತ ಕ್ಯಾಲ್ಸಿಯಂ ಅನ್ನ ರಕ್ತದಲ್ಲಿ ಕೂಡಿಸಲು ಪ್ರಾರಂಭಿಸ್ತದೆ. ರಕ್ತದಲ್ಲಿ ಕೂಡಿಸುವುದರಿಂದ ಮೂಳೆ ಮುರಿತ ರೋಗ ಉಂಟಾಗ್ತದೆ. ಮೂಳೆ ಮುರಿತ ರೋಗಕ್ಕೆ ಕಾರಣವಾಗುವಂತದ್ದು ಯಾವುದು? ಪ್ಯಾರಾಥೈರಾಯ್ಡ್ ಗ್ರಂಥಿ ಸ್ರವಿಸುವಂತ ಪ್ಯಾರಾಥ್ ಹಾರ್ಮೋನ್. ನೆಕ್ಸ್ಟ್, ವೈದ್ಯ ತೈಲವನ್ನು ವನಸ್ಪತಿಯಾಗಿ ಮಾರ್ಪಡಿಸುವಾಗ ಡ್ಯಾಶ್ ಅನಿಲ ಉಪಯೋಗಿಸಲಾಗುತ್ತದೆ. ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್. ಖಾದ್ಯ ತೈಲವನ್ನು ವನಸ್ಪತಿಯಾಗಿ ಮಾರ್ಪಡಿಸುವಾಗ ಡ್ಯಾಶ್ ಅನಿಲವನ್ನು ಉಪಯೋಗಿಸಲಾಗುತ್ತದೆ. ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್. ಯಾವಪ್ಪ? ಹೈಡ್ರೋಜನ್ ಉಪಯೋಗ ಮಾಡಲಾಗ್ತದೆ. ಹೈಡ್ರೋಜನ್. ನೆಕ್ಸ್ಟ್, ಎಂಜೈಮ್ ಒಂದು ನ್ಯೂಕ್ಲಿಕ್ ಆಸಿಡ್, ಫ್ಯಾಟಿ ಆಸಿಡ್, ಕಾರ್ಬೋಹೈಡ್ರೇಟ್, ಪ್ರೋಟೀನ್. ಎಂಜೈಮ್ ಒಂದು ಏನಾಗಿದೆ? ಎಂಜೈಮ್ ಅನ್ನುವಂಥದ್ದು ನಮ್ಮ ಅಶ್ರು ಗ್ರಂಥಿಯಲ್ಲಿರುವಂತಹ ಎಂಜೈಮ್ ಆಗಿರಬಹುದು, ಅಥವಾ ಕಿಣ್ವ ಆಗಿರಬಹುದು, ಲಾಲಾರಸದಲ್ಲಿ ಇರುವಂತಹ ಒಂದು ಕಿಣ್ವ ಆಗಿರಬಹುದು, ಇಲ್ಲವೇ ಎಂಜೈಮ್ ಆಗಿರಬಹುದು. ಅವುಗಳನ್ನ ಏನಂತ ಕರಿತೇವೆ? ಪ್ರೋಟೀನ್ ಅಂತ ಕರಿತೀವಿ. ಸಸಾರಜನಕ ಪ್ರೋಟೀನ್ ಅಂತ ಕರಿತೀವಿ ಅವುಗಳನ್ನ. ಹುಷಾರಲ್ಲ ನಿಮಗೆ. ತಗೋತೀನಿ, ಡೋಂಟ್ ವರಿ. ಥ್ಯಾಂಕ್ ಯು. ಓಕೆ, ಅದಕ್ಕೆ ಇವತ್ತು ಮಧ್ಯಾಹ್ನ 2 ಕ್ಲಾಸ್ ತಗೊಂಡಿಲ್ಲ ನಾನು. ಸ್ವಲ್ಪ 2 ದಿನ ಆಯ್ತು, ಒಂದೊಂದು ಕ್ಲಾಸ್ ಮಧ್ಯಾಹ್ನ ಗ್ಯಾಪ್ ಮಾಡ್ತಾ ಇದ್ದೀನಿ. ಓಕೆ, ಕೆಳಗಿನ ಯಾವುದು ಇಂಗಾಲದ ಅಂಶ ಹೊಂದಿಲ್ಲ? ಮರಳು, ಸಕ್ಕರೆ, ಪೆಟ್ರೋಲಿಯಂ, ಸಂಗಮರಿ ಕಲ್ಲು. ಕೆಳಗಿನವುಗಳಲ್ಲಿ ಯಾವುದು ಇಂಗಾಲದ ಅಂಶವನ್ನ ಒಳಗೊಂಡಿಲ್ಲ? ಇಂಗಾಲದ ಅಂಶವನ್ನು ಒಳಗೊಂಡೇ ಇರುವುದು ಸಂಗಮರಿ ಕಲ್ಲು. ಸಂಗಮರಿ ಕಲ್ಲಿನಲ್ಲಿ ಇಂಗಾಲ ಡೈಆಕ್ಸೈಡ್ ಇರಂಗಿಲ್ಲ, ಇಂಗಾಲದ ಅಂಶ ಇರುವುದಿಲ್ಲ. ನೆಕ್ಸ್ಟ್, ಬ್ರಾಂಕೈಟಿಸ್ ಎಂಬ ಕಾಯಿಲೆಗೆ ತುತ್ತಾಗುವ ಅಂಗ? ರಕ್ತ, ಬ್ಲಡರ್, ಪಿತ್ತಜನಕಾಂಗ, ಉಸಿರಾಟ ಪ್ರಾಂತ್ಯ. ಬ್ರಾಂಕೈಸ್ ಅಂತಂದ್ರೆ ಎಲ್ಲಿರ್ತವೆ? ಅದು ಯಾವುದಕ್ಕೆ ಅಂದ್ರೆ ಬ್ರಾಂಕೈಟಿಸ್ ಅಂತಂದ್ರೆ ಅವುಗಳು ಒಂದಕ್ಕೊಂದು ಕೂಡಿಕೊಳ್ಳುವಂತ ಒಂದು ಕಾಯಿಲೆ. ಏನಂದ್ರೆ ಉಸಿರಾಟ ಪ್ರಾಂತ್ಯ. ಇದಕ್ಕೆ ಸಂಬಂಧ ಬ್ರಾಂಕ್ಯೂಲ್ಸ್ ಗೊತ್ತಿಲ್ಲ. ಬ್ರಾಂಕ್ಯೂಲ್ಸ್ ಅಂದ್ರೆ ಏನ್? ದಿನ ಕರೋನಾ ಅಂತೇಳಿ ಟಿವಿಯಾಗ ದಿನ ತೋರಿಸ್ತಾರ. ಮಳುಗಳು ನೆನಪು ಮಾಡ್ಕೊಂಡು ಹಾಕ್ತಾರೆ ಇನ್ನೊಬ್ರಾದ. ನೋಡಿ, ಈ ತರ ರಚನೆ ಇರ್ತದೆ ಬ್ರಾಂಕ್ಯೂಲ್ಸ್ ಅಂದ್ರ. ಈ ತರ ರಚನೆ ಇರ್ತದೆ. ಇದನ್ನ ಬ್ರಾಂಕ್ಯೂಲ್ಸ್ ಅಂತ ಕರಿತೇವೆ. ಈ ತರ ಬಹಳಷ್ಟು ಇರ್ತಾವಲ್ಲ, ಇವಾಗ ಬ್ರಾಂಕ್ಯೂಲ್ಸ್ ಅಂತ ಕರಿತೀವಿ. ಸಣ್ಣ ಇರ್ತಾವ ಇವು. ನಮ್ಮ ಶ್ವಾಸಕೋಶದೊಳಗೆ ಎಷ್ಟು ಇರ್ತಾವ ಅಂದ್ರೆ 250 ಬಿಲಿಯನ್ ಗಿಂತ ಹೆಚ್ಚಿರ್ತಾವ.
250 ಬಿಲಿಯನ್ಗಿಂತ ಹೆಚ್ಚು ಅಧಿಕ ಇರ್ತವೆ. ಸಣ್ಣ ಇರುವಂತದ್ದು. ಓಕೆ, ಸಣ್ಣ ಏನ್ ಇರ್ತಾವಲ್ಲ ಅವುಗಳು ಬಹಳಷ್ಟು ಸಿಗರೇಟ್ ಸೇದೋದ್ರಿಂದ, ಆ ಬೀಡಿ ಸೇದೋದ್ರಿಂದ, ಸಿಗರೇಟ್ ಸೇದೋದ್ರಿಂದ ಅವು ಸಣ್ಣಗೆ ಒಂದು ಏನಾಕೋ ಸಾಯ್ಕೋತ ಬರ್ತಾವ. ಒಂದು ಮೊದಲು ಒಂದ್ 10,000 ಸಾಯ್ತಾವ, ಹಿಂದಾಗಡೆ ಒಂದ್ 10,000, ಹಿಂದಾಗಡೆ ಒಂದ್ 10,000, ಕಡಿಮೆ ಹಾಕೋತ ಬರ್ತಾವ. ಹಾಕೋತಿನ ಬರ್ತಾವ. ಅದಕ್ಕೆ ನಾವೇನಂತ ಕರಿತೀವಿ, ಬ್ರಾಂಕೈಟಿಸ್ ಅಂತ ಕರಿತೀವಿ. ಈ ಬ್ರಾಂಕೈಟಿಸ್ ಅದಕ್ಕೆ ಸಂಬಂಧಪಟ್ಟಿದ್ದು ಉಸಿರಾಟಕ್ಕೆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಿರುವಂತ. ಕೋವಿಡ್ ಅವರು ಒಮ್ಮೆ ಸಾಯಂಗಿಲ್ಲ. ಯಾಕೆ ಸಾಯಂಗಿಲ್ಲ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅಟ್ಯಾಕ್ ಹಾಕೋತ ಇವುಗಳನ್ನ ನಿಷ್ಕ್ರಿಯಗೊಳಿಸ್ಕೊಳ್ತ ಬರ್ತದೆ. ಒಮ್ಮೆ ಲಾಸ್ಟಿಗೆ 75%, 80% ಬಂದು ಏನಾಗ್ಬಿಡ್ತ ಅಂದ್ರೆ ಮನುಷ್ಯ ಬದುಕಂಗಿಲ್ಲ. 10%, 12% ಇದ್ರ ರಿಕವರಿ ಆಗ್ಬಿಡ್ತಾನೆ. ಹಾಲು ನೈಸರ್ಗಿಕವಾಗಿರುವಂತಹ ದ್ರಾವಣ, ಸಸ್ಪೆನ್ಷನ್, ಮಿಶ್ರಣ, ಜಿಡ್ಡಿನ ಪದಾರ್ಥ. ಜಿಡ್ಡಿನ ಪದಾರ್ಥ.